ಒಂದ್ಸಲ ಈ ವಿಡಿಯೋ ನೋಡಿ. ಒನ್ ಸ್ಟೆಪ್ ಫಾರ್ವರ್ಡ್ ಬನ್ನಿ. ಏಜ್ 10 ಒಳಗಡೆ ಯಾರ ಹತ್ರ ಒಂದು ವಾಚ್ ಇತ್ತು. ಒನ್ ಸ್ಟೆಪ್ ಫಾರ್ವರ್ಡ್ ಬನ್ನಿ. ಏಜ್ 10 ಒಳಗಡೆ ಯಾರು ಪಿಜ್ಜಾ ತಿಂದಿದ್ರು ಅವ್ರ ಲೈಫ್ ಅಲ್ಲಿ, ಏಜ್ 10 ಅಲ್ಲಿ. ಒನ್ ಸ್ಟೆಪ್ ಫಾರ್ವರ್ಡ್ ಬನ್ನಿ. ಯಾರ ಹತ್ರ ಏಜ್ 10 ಒಳಗಡೆ 2 ಪೇರ್ಸ್ ಶೂಸ್ ಇತ್ತು. ಒಂದ್ ಸ್ಟೆಪ್ ಮುಂದೆ ಬನ್ನಿ. ಯಾರ ಹತ್ರ ಏಜ್ 10 ಒಳಗಡೆ ಒಂದ್ ಸೈಕಲ್ ಇತ್ತು. ಒಂದ್ ಸ್ಟೆಪ್ ಫಾರ್ವರ್ಡ್ ಬನ್ನಿ. ಯಾರ ಹತ್ರ ಏಜ್ 10 ಒಳಗಡೆ ಒಂದ್ ಹೆಡ್ಫೋನ್ಸ್ ಇತ್ತು. ಒಂದ್ ಸ್ಟೆಪ್ ಫಾರ್ವರ್ಡ್ ಬನ್ನಿ. ಯಾರ ಹತ್ರ ಏಜ್ 10 ಒಳಗಡೆ ಒಂದ್ ವಾಚ್ ಇತ್ತು. ಯಾರ ಹತ್ರ ನ್ಯೂ ಬುಕ್ಸ್ ಇತ್ತು ಪ್ರತಿ ವರ್ಷ ಅವರು ಕ್ಲಾಸ್ ಪಾಸ್ ಆದಾಗ ಏಜ್ 10 ಒಳಗಡೆ. ಒಂದ್ ಸ್ಟೆಪ್ ಫಾರ್ವರ್ಡ್ ಬನ್ನಿ. ಏಜ್ 10 ಒಳಗಡೆ ಯಾರು ಅವ್ರ ಫ್ಯಾಮಿಲಿಗೋಸ್ಕರ ಕೆಲ್ಸಕ್ಕೆ ಹೋಗಿ ಅವ್ರ ಅಪ್ಪ ಅಮ್ಮನ ನೋಡ್ಕೊಂತಾ ಇದ್ರು. ಒಂದ್ ಸ್ಟೆಪ್ ಫಾರ್ವರ್ಡ್ ಬನ್ನಿ. ಯಾರು ಏಜ್ 10 ಒಳಗಡೆ ಒಂದು ಪಿಜ್ಜಾನು ತಿಂದಿಲ್ಲ. ಒಂದ್ ಸ್ಟೆಪ್ ಫಾರ್ವರ್ಡ್ ಬನ್ನಿ. ಯಾರು ಏಜ್ 10 ಒಳಗಡೆ ಹತ್ರ ಸೈಕಲ್ಲೇ ಇರಲಿಲ್ಲ. ಒಂದ್ ಸ್ಟೆಪ್ ಫಾರ್ವರ್ಡ್ ಬನ್ನಿ. ಯಾರು ಹಳೆ ಬಟ್ಟೆ ಹಾಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ರು ಪ್ರತಿ ವರ್ಷ. ಏನು ಕಲ್ತಿದ್ಯಾ? ನಾನು ಇದು ವಿಡಿಯೋ ನೋಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ಇದು ಕಾಮಿಡಿ ರೀಲೇ ಇರಬೇಕು ಅಂತ ತಿಳ್ಕೊಂಡೆ. ಯಾಕಂದ್ರೆ ತಂದೆ ಮಗ ಇದ್ರಲ್ವಾ, ಆಲ್ಮೋಸ್ಟ್ ಇದು ಕಾಮಿಡಿ ಫನ್ನಿ ರೀಲ್ ಆಗಿರುತ್ತೆ ಅಂತ ತಿಳ್ಕೊಂಡು ನಾನು ತುಂಬಾ ಸೀರಿಯಸ್ ಆಗಿ ನೋಡ್ತಾ ಇದ್ದೀನಿ. ನಗೋ ಮೂಮೆಂಟ್ ಬರ್ಬೋದು ಅಂತ. ಬಟ್ ಅದು ನೋಡ್ತಾ ನೋಡ್ತಾ ನಿಜವಾಗ್ಲೂ ಎಲ್ಲೋ ಒಂದ್ ಕಡೆ ನನಗೆ ಕಣ್ಣಲ್ಲಿ ನೀರು ತುಂಬ್ಕೊಂತು. ಹಾರ್ಟ್ ಟಚಿಂಗ್ ವಿಡಿಯೋ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಅಮ್ಮ ತುಂಬಾ ಚೆನ್ನಾಗಿ ವಿಡಿಯೋನ ಮಾಡಿದ್ದೀರಾ. ತುಂಬಾ ಅದ್ಭುತವಾಗಿ ತಂದೆ ಬಗ್ಗೆ ಮಗನಿಗೆ ತಿಳಿಸ್ಕೊಟ್ಟಿದ್ದೀರಾ. ಮಗನಿಗೆ ಗೊತ್ತಿಲ್ದಂಗೆ ಅವನ ಕಣ್ಣಲ್ಲೇ ನೀರು ಬಂದ್ಬಿಡ್ತು ಈ ವಿಡಿಯೋ ಮಾಡ್ತಾ ಮಾಡ್ತಾ. ತುಂಬಾ ಅದ್ಭುತವಾಗಿದೆ ವಿಡಿಯೋ. ತಂದೆ ತಾಯಿ ನೀವೇನಾದ್ರೂ ಬಿಡುವಿದ್ರೆ ಇದು ಒಂದು ವಿಡಿಯೋ ಒಂದು ಸಲ ನಿಮ್ಮ ಮಕ್ಕಳಿಗೆ ತೋರಿಸಿ. ತುಂಬಾ ಅದ್ಭುತವಾದಂಥ ವಿಡಿಯೋ. ಒಂದು ಸಲ ನಿಮ್ಮ ಮಕ್ಕಳಿಗೆ ಕುತ್ಕೊಂಡು ತೋರಿಸಿ. ಯಾಕಂದ್ರೆ ಈಗಿನ ಕಾಲದ ಮಕ್ಕಳಿಗೆ ಈ ತರ ವಿಡಿಯೋ ಅವಶ್ಯಕತೆ ಇದೆ.